ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗಿರುವಂಥ ಹೇರ್ ಸ್ಟೈಲ್ನ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಎಸ್, ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲಲ್ಲೇ ಕೆಲವೊಂದು ಹೇರ್ ಸ್ಟೈಲ್ಸ್ ಇರ್ಬೋದು ಅಥವಾ ಮೇಕಪ್ ಬಗ್ಗೆ ಟಿಪ್ಸ್ ಅಥವಾ ಸ್ಯಾರಿ ಡ್ರೇಪಿಂಗ್ ಇರ್ಬೋದು, ಇದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಈ ಹೇರ್ ಸ್ಟೈಲ್ ಅಷ್ಟೇ ಕ್ವಿಕ್ ಆಗಿ ಈಸಿಯಾಗಿ ಹೇಗೆ ಮಾಡೋದು, ತುಂಬಾನೇ ಯೂನಿಕ್ ಆಗಿಯೂ ಇದೆ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡಿ. ಎಸ್, ನಾನು ಆಲ್ರೆಡಿ ಕೂಮ್ ಮಾಡಿ ಹೇರ್ನ ನೀಟಾಗಿ ಇಟ್ಕೊಂಡಿದ್ದೀನಿ. ಯೂಶಲಿ ನಾವು ಏನು ಮಾಡ್ತೀವಿ, ನಾರ್ಮಲ್ ಆಗಿ ಹಿಂಗೆ ಎಣ್ಕೊತೀವಿ. ಬಟ್ ನಾನು ಈ ವಿಡಿಯೋದಲ್ಲಿ ಯಾವ ಥರ ಎಣ್ಕೊಳ್ಬೋದು ಡಿಫ್ರೆಂಟಾಗಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಫಸ್ಟು ಒಂದು ಸ್ವಲ್ಪ ಫ್ರಂಟ್ ಪಾರ್ಟ್ ಏನಿದೆ ಒಂದು ಸ್ವಲ್ಪ ಎತ್ಕೊಂಡು ಫುಲ್ ಇಯರ್ ತನಕ ಎತ್ಕೊಂಬಿಡಿ. ಒಂದು ಸ್ವಲ್ಪ ಇಲ್ಲ ಐಬ್ರೋ ಲೆವೆಲ್ ತನಕ ನೀಟಾಗಿ ಆ ಕಡೆ ಈ ಕಡೆ ಎತ್ಕೊಂಡು ಇವಾಗ ಏನಿದೆ ಇದನ್ನು ನೀಟಾಗಿ ಟೈಟಾಗಿ ಎಣ್ಕೋಬೇಕು. ಕಾರ್ನರ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ನಾನು. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಕಡೆಯಿಂದ ಒಂದು ಸೆಕ್ಷನ್ ತಗೊಬೇಕು. ಸೊ ನೀಟಾಗಿ ಕೂಮ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಸೇರಿಸಿ ಇದು ಹಿಂಗೆ ಹೋಗಿದೆ ಅಲ್ಲ ಆ ಕಡೆಗೆ, ನೀವು ಅಲ್ಲಿ ಅದನ್ನು ಒಳಗಡೆಗೆ ಹಾಕಿ ಎಳ್ಕೋಬೇಕು. ನೋಡ್ತಿರ್ಬೋದು ನೀವು. ನೀಟಾಗಿ ಈ ಕಡೆಗೆ ಎಳ್ಕೋಬೇಕು. ಮತ್ತಷ್ಟೇ ಈ ಕಡೆನೂ ಒಂದು ಸ್ವಲ್ಪ ತಗೊಂಡು ನೀಟಾಗಿ ಕೂಮ್ ಮಾಡಿ ಇಲ್ಲಿ ಕಡೆ ಹೋಗಿದೆಲ್ಲ ಈ ಕಡೆಗೆ ಆ ಕಡೆಗೆ ಮತ್ತೆ ಅಲ್ಲಿಂದ ಹಾಕಿ ನಾವು ಎಳ್ಕೋಬೇಕು. ಸೊ ಸೇಮ್ ಈ ಕಡೆ ಒಂದು ಸ್ವಲ್ಪ ಎತ್ಕೋಬೇಕು, ಈ ಕಡೆ ಒಂದು ಸ್ವಲ್ಪ ಎತ್ಕೊಬೇಕು. ನಮ್ಮ ಎಣ್ದಿರ್ತೀವಲ್ಲ, ಮುಂಚೆ ಬ್ರೇಡ್ ಮಾಡಿರ್ತೀವಲ್ಲ ಅದರೊಳಗಡೆ ಹಾಕಿ ಎಳಿಬೇಕು ನಾವು. ಸೊ ಇವಾಗ ಇದನ್ನು ತೋರಿಸ್ಕೊಡ್ತೀನಿ ನಾನು. ಅಗೇನ್ comb it. ಸೊ ದಟ್ ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಳ್ಳಿ. ಸೇಮ್ ಈ ಕಡೆಯಿಂದನೂ ಎಳ್ಕೊಬೇಕು, ತಗೋಬೇಕು. ಸೊ ನೀವು ನೋಡ್ತಾ ಇದ್ದೀರಾ ಹಿಂಗೆ ಕಾಣಿಸ್ತಿದೆ ಅಂತ. ನಾನು ಇದೇ ಥರ ಕಂಪ್ಲೀಟ್ ಫುಲ್ಲು ಮಾಡ್ತೀನಿ. ಸೊ ಇದು ಎಣ್ಕೊಂಡಾದಮೇಲೆ ಕಂಪ್ಲೀಟಾಗಿ ಕೆಳಗಡೆ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಆ ಕಡೆ ಈ ಕಡೆಯಿಂದ ನಾವು ಎಳ್ಕೋಬೇಕು. ಕಾರ್ನರ್ಗೆ ಬಂದಾಗ ಎಲ್ಲ ಸೇರಿಸಿ ಎಣ್ಕೋಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಪುಲ್ ಇಟ್. ಸೊ ದಟ್ ಸೈಡಿಂದ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿದ್ರಲ್ಲ ಹೇಗೆ ಮಾಡಿದೆ ನಾನು, ಎಷ್ಟು ಈಸಿಯಾಗಿ ಅಂತ. ಎಸ್, ನಾವು ಎಣ್ಕೊಂಡಾಗ ತುಂಬಾ ಸಣ್ಣ ಕಾಣಿಸ್ತಾ ಇರುತ್ತಲ್ಲ ಕೂದಲು,
ಆ ಟೈಮಲ್ಲಿ ನಾವು ಈ ಥರ ಎಣ್ಕೊಂಡು ನಾವು ಇದಕ್ಕೆ ಲೈಕ್ ಫ್ಲವರ್ ಆಗಲಿ ಏನಾದರೂ ನಮ್ಮ ಸ್ಯಾರಿ ಮ್ಯಾಚಿಂಗ್ ಬ್ರೋಚರ್ಸ್ನ ಇಟ್ಕೊಂಡ್ರೆ ತುಂಬ ಯೂನಿಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ ಫೆಸ್ಟಿವಲ್ಸ್ ಇರ್ಬೋದು ಅಥವಾ ವೆಡ್ಡಿಂಗ್ ಇರ್ಬೋದು, ಯಾವುದಕ್ಕಾದ್ರೂ ಅಷ್ಟೇ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ವಿಡಿಯೋನ ಆದಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಬರೋ ಥರ ಟ್ರೈ ಮಾಡಿದ್ದೀನಿ, ಯಾಕಂದರೆ ನಾನು ಒಬ್ಬಳೇ ಇದ್ದೆ, ಇವತ್ತು ಯಾರೂ ವಿಡಿಯೋ ಸಪೋರ್ಟ್ ಮಾಡೋಕ್ಕಿರಲಿಲ್ಲ. ನೀಟಾಗಿ ಬಂದಿದೆ ಅಂತ ಸಹ ಅನ್ಕೊತಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.